ಓಕೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಒಂದು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂತ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಅನ್ನ ಮಾಡೋಣ. ಇಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾರ್ಚ್ ಅಲ್ಲಿ ನಡೀತಕ್ಕಂತ SA2 ಪರೀಕ್ಷೆಗೆ ಸಂಬಂಧಿಸಿರ್ತಕ್ಕಂತ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗೈತಿ. ಟೋಟಲ್ ಆಗಿ 80 ಅಂಕಗಳಿಗೆ ಸಂಬಂಧಿಸಿರ್ತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆ ಇದಾಗೈತಿ. ಇಲ್ಲಿ ಪ್ರಶ್ನೆಗಳು ಮತ್ತು ಆನ್ಸರ್ಸ್ ಗಳನ್ನ ಕೂಡ ನೋಡೋಣ. ಅದೇ ರೀತಿಯಾಗಿ ಶಾರ್ಟ್ ಎಕ್ಸ್ಪ್ಲೇನ್ ಗಳನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ನೋಡ್ರಿ, ನೋಟ್ಸ್ ಅನ್ನ ಮಾಡಿ ಇಟ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ಕ್ವಶನ್ ಅನ್ನ ನೋಡೋಣ. ಇಲ್ಲಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಇಲ್ಲಿ ಮೊದಲನೆಯ ಪ್ರಶ್ನೆ ಐತಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಳಗಡೆ ನಿಮಗೆ ಆಪ್ಷನ್ಸ್ ಗಳನ್ನ ಕೊಟ್ಟಾರ ಪ್ರಶ್ನೆ ಪತ್ರಿಕೆಯಲ್ಲಿ. ನಿಮಗೆ ಇಲ್ಲಿ ಸರಿಯಾದ ಉತ್ತರವನ್ನ ನೋಡೋಣ. ಬಿ ಆಪ್ಷನ್ ಪುರಂದರದಾಸರು. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಪುರಂದರದಾಸರನ್ನ ಕರಿತಾ ಇದ್ರು. ಯಾಕಪ್ಪ ಅಂತಂದ್ರ ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವರು ರಾಗಗಳನ್ನು ಸರಳೀಕರಿಸಿದವರು ಮತ್ತು ಸಂಗೀತ ಶಿಕ್ಷಣಕ್ಕಾಗಿ ವ್ಯವಸ್ಥಿತ ಪದ್ಧತಿಯನ್ನು ಪರಿಚಯಿಸಿದವರು ಅಂತ ಇಲ್ಲಿ ನಿಮಗೆ ಹಿಸ್ಟ್ರಿ ಬುಕ್ ಅಲ್ಲಿ ಕೂಡ ಐತಿ. ಇಲ್ಲಿ ಶಾರ್ಟ್ ಕಟ್ ಆಗಿರ್ತಕ್ಕಂತ ಒಂದು ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ನಿಮ್ಗೆ ನಾನು ಹೋಗ್ತೀನಿ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಭಾರತದ ರಾಷ್ಟ್ರೀಯ ಪಕ್ಷಿ ಇಲ್ಲಿ ಬಹಳಷ್ಟು ಈಜಿ ಆಗಿರ್ತಕ್ಕಂತ ಒಂದು ಪ್ರಶ್ನೆ ಐತಿದ. ಓಕೆ, ನವಿಲು. ಇದು ಎಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ನವಿಲು ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ಆಗೈತಿ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 3. ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಈ ಜನಾಂಗಕ್ಕೆ ಸೇರಿದವರು. ಭಾರತದ ಈಶಾನ್ಯ ವಲಯದ ಅಲ್ಲಿ ವಾಸಿಸ್ತಕ್ಕಂತ ಆದಿವಾಸಿಗಳು ಯಾವ ಜನಾಂಗಕ್ಕೆ ಸೇರಿದವರಪ್ಪ ಅಂತಂದ್ರೆ ಅವರು ಮಂಗೋಲರು. ಸರಿಯಾದ ಉತ್ತರ ಮಂಗೋಲರು. ಇಲ್ಲಿರ್ತಕ್ಕಂಥವ್ರು ಹೆಚ್ಚಾಗಿ ಮಂಗೋಲ ಜನಾಂಗದ ಲಕ್ಷಣಗಳನ್ನ ಹೊಂದಿರ್ತಾರೋ, ಅದಕ್ಕಾಗಿ ಅವರು ಮಂಗೋಲ ಜನಾಂಗಕ್ಕೆ ಸೇರಿದವರು. 4ನೇದು, ನೀವು ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಂಡರೆ ಅದು. ನೀವು ಅಮೆಜಾನ್ನಲ್ಲಿ ವಸ್ತುಗಳನ್ನು ಮನೆ ಬಾಗಿಲಿಗೆ ತರಿಸಿಕೊಂಡರೆ ಅದು ಅಂದ್ರೆ ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಇವೇನ್ ಅದಾವಲ್ಲ ಆನ್ಲೈನ್ ಶಾಪಿಂಗ್ಸ್, ಅದೇ ರೀತಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಅಮೆಜಾನ್ ಅದ್ರೊಳಗೆ ನೀವ್ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಸ್ತುಗಳನ್ನ ನಿಮ್ ಮನೆ ತನಕನು ಕೂಡ ತರಿಸ್ಕೊಂಡ್ರ ಅಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ, ಅದೊಂದು ವ್ಯವಸ್ಥೆಗೆ ಅಂತರ್ಜಾಲ ಮಾರುಕಟ್ಟೆ ಅಂತ ಕರಿತೀವಿ. ಅಂತರ್ಜಾಲ ಮಾರುಕಟ್ಟೆ. ಅಂತರ್ಜಾಲದ ಮೂಲಕ ವಸ್ತುಗಳನ್ನ ಖರೀದಿಸಿ ಮನೆ ಬಾಗಿಲಿಗೆ ತರಿಸಿಕೊಳ್ಳುವುದನ್ನು ಅಂತರ್ಜಾಲ ಮಾರುಕಟ್ಟೆ ಅಥವಾ ಇ ಕಾಮರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ 5th ಒನ್ ನೋಡೋಣ. ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು. ಆಧುನಿಕ ಯುರೋಪಿನಲ್ಲಿ ರಾಜ್ಯಗಳ ಉಗಮಕ್ಕೆ ಕಾರಣವಾದದ್ದು ಇಲ್ಲಿ ಯಾವ್ದಪ್ಪ ಅಂತಂದ್ರ ಉಳಿಗಮಾನ್ಯ ಪದ್ಧತಿಯ ಅವನತಿ. ಉಳಿಗಮಾನ್ಯ ಪದ್ಧತಿ ಅವನತಿಯನ್ನ ಹೊಂದತೈತಿ. ಅವಾಗ ಏನಪ್ಪಾ ಅಂತಂದ್ರ ಆಧುನಿಕ ಯುರೋಪಿನೊಳಗ ರಾಜ್ಯಗಳ ಉಗಮ ಆಗಾಕ್ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಒನ್ ನೋಡೋಣ. ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿವೆ. ಯಾವ ನದಿಗಳು ಅಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂತ ಆಪ್ಷನ್ಸ್ ಗಳಲ್ಲಿ ಯಾವ ಒಂದು ನದಿಗಳು ಅತಿ ಹೆಚ್ಚು ಜಲಶಕ್ತಿ ಅಂದ್ರೆ ಜಲಶಕ್ತಿ ಅಂದ್ರೆ ಏನ್ರಿ, ನೀರಿನಿಂದ ಉತ್ಪಾದಿಸ್ತಕ್ಕಂತ ಒಂದು ಶಕ್ತಿ, ಆ ಸಾಮರ್ಥ್ಯವನ್ನ ಹೊಂದ್ಯಾವು ಅಂತ ಕೇಳ್ಯಾರ. ಅಲ್ಲಿ ಕೊಟ್ಟಿರ್ತಕ್ಕಂತ ಆಪ್ಷನ್ ಅಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಬಹಳಷ್ಟು ಜಲಶಕ್ತಿಯನ್ನ ಉತ್ಪಾದನೆಯನ್ನ ಮಾಡ್ತಾವ. ಉದಾಹರಣೆಗೆ ಪಶ್ಚಿಮ ಘಟ್ಟಗಳಿಂದ ಹರಿವು ಕಡಿದಾದ ಇಳಿಜಾರು ಮತ್ತು ಕಡಿಮೆ ದೂರದ ಕಾರಣ ಹೆಚ್ಚು ಜಲ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದ್ಯಾವ. 7th ಒನ್ ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ. ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ ಯಾವುದು ಕೆಳಗಿನವುಗಳಲ್ಲಿ? ಹಿರಿತನದ ತತ್ವ. ಆಪ್ಷನ್ ಸಿ ರೈಟ್ ಆನ್ಸರ್. ಅವಿಭಕ್ತ ಕುಟುಂಬದಲ್ಲಿ ಕುಟುಂಬದ ಅತ್ಯಂತ ಹಿರಿಯ ಸದಸ್ಯರು ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಅವರ ತೀರ್ಮಾನವೇ ಅಲ್ಲಿ ಅಂತಿಮ ತೀರ್ಮಾನವಾಗಿರ್ತೈತಿ. 8th ಒನ್ ನೋಡೋಣ. 1991ರ ಆರ್ಥಿಕ ಸುಧಾರಣೆಗಳು ಇದಕ್ಕೆ ಮಹತ್ವ ನೀಡಿದವು. 1991ರ ಆರ್ಥಿಕ ಸುಧಾರಣೆಗಳು ಯಾವುದಕ್ಕ ಮಹತ್ವನ ನೀಡ್ತವು? ಖಾಸಗೀಕರಣ. ಅವು ಖಾಸಗೀಕರಣ ಸುಧಾರಣೆಗಳನ್ನ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಕ್ಕ LPG ಮಾಡೆಲ್ ಮಹತ್ವ ನೀಡ್ತಾವ. 9ನೇದು ನೋಡ್ರಿ. ಮಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು? ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೋ ಅದರ ಮುಖ್ಯ ಉದ್ದೇಶ ಯಾವ್ದಾಗಿತ್ತಪ್ಪ ಅಂತಂದ್ರ ದಕ್ಷಿಣ ಭಾರತದ ಮೇಲೆ ತನ್ನ ಹಿಡಿತ ಸಾಧಿಸಲು
ಮತ್ತು ಆಡಳಿತವನ್ನ ಕೇಂದ್ರೀಕರಿಸಾಕ ಆತ ತನ್ನ ರಾಜಧಾನಿಯನ್ನ ಬದಲಾವಣೆಯನ್ನ ಮಾಡ್ತಾನ. ದೆಹಲಿಯಿಂದ ದೇವಗಿರಿಗೆ ಅಂದ್ರ ದೇವಗಿರಿಗೆ ಇನ್ನೊಂದ್ ಹೆಸರು ಏನಂತ ಇತ್ತು, ದೌಲತಾಬಾದ್ ಅಂತ ಕರಿತಾ ಇದ್ರು. ರಾಜಧಾನಿಯನ್ನು ಬದಲಾಯಿಸುವ ಮೂಲಕ ದಕ್ಷಿಣ ಪ್ರಾಂತ್ಯಗಳನ್ನ ಉತ್ತಮವಾಗಿ ನಿಯಂತ್ರಿಸಲು ಅವ ಏನ್ ಮಾಡ್ತಾನಪ್ಪಾ ಅಂತಂದ್ರ ದಕ್ಷಿಣ ಭಾರತದ ಮೇಲೆ ತನ್ನ ಹಿಡಿತವನ್ನ ಸಾಧಿಸುವ ಸಲುವಾಗಿ ತನ್ನ ರಾಜಧಾನಿಯನ್ನ ಬದಲಾವಣೆಯನ್ನ ಮಾಡ್ತಾನೆ. ಓಕೆ, 10ನೇದ್ ನೋಡ್ರಿ ಇಲ್ಲಿ, ವಿಜಯನಗರದ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು? ವಿಜಯನಗರದ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿರ್ತಾರಪ್ಪ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಸಾಳ್ವ ವಂಶದ ದೊರೆಗಳು. ಯಾವ ವಂಶದ? ಸಾಳ್ವ ವಂಶದ ದೊರೆಗಳು. ಸಾಳ್ವ ವಂಶದ ಅರಸರು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು. 11ನೇದ್ ನೋಡ್ರಿ, ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ? ಕರ್ನಾಟಕದ ಕರಾವಳಿಯು ಯಾವ ಜಿಲ್ಲೆಗಳನ್ನ ಒಳಗೊಂಡಿದೆ? ಇಲ್ಲಿ ಸರಿಯಾದ ಉತ್ತರ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ ಇದು ಕರಾವಳಿ ಜಿಲ್ಲೆ, ಕರ್ನಾಟಕದ ಕರಾವಳಿ ಪ್ರದೇಶ ಒಳಗೊಂಡಿದೆ. ಈ 3 ಜಿಲ್ಲೆಗಳು ಕರ್ನಾಟಕದ ಕರಾವಳಿ ತೀರವನ್ನ ರೂಪಿಸುತ್ತವೆ ಅಂತ ಇಲ್ಲಿ ಸರಿಯಾದ ಉತ್ತರ. ಇವುಗಳನ್ನ ನೀವ್ ಏನ್ ಮಾಡ್ತಾ ಹೋಗ್ರಿಪ್ಪ ಅಂತಂದ್ರೆ ಪ್ರತಿಯೊಂದು ಪ್ರಶ್ನೆ ವಿತ್ ಆನ್ಸರ್ಸ್ ಗಳನ್ನ ಕೂಡ ನೀವು ನೋಟ್ ಗಳನ್ನ ಮಾಡ್ಕೊತ ಹೋಗ್ರಿ. ಇದೇ ರೀತಿಯಾಗಿರ್ತಕ್ಕಂತ ನಿಮಗೆ ಕ್ವಶನ್ ಗಳನ್ನು ಕೂಡ ಮಾರ್ಚ್ ಅಲ್ಲಿ essay 2ಕ ಬರುವಂತ ಪೊಸಿಷನ್ಸ್ ಅದಾವ. 12ನೇ ಪ್ರಶ್ನೆನ ನೋಡ್ರಿ, ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು? ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೆ ಯಾವುದೇ ಆರ್ಥಿಕ ಬೆಳವಣಿಗೆ ಅಥವಾ ಬದಲಾವಣೆ ಇಲ್ಲದ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದು ಕರೆಯುತ್ತಾರೆ. ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆ ಮತ್ತು ಜನಸಂಖ್ಯೆಯ ಮಟ್ಟ ಏನಾಗಿರ್ತೈತಿ? ಒಂದೇ ರೀತಿಯಾಗಿ ಸ್ಥಿರವಾಗಿರ್ತೈತಿ, ಅಲ್ಲಿ ಬದಲಾಗ್ತಿರಂಗಿಲ್ಲ. 13, ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯುವರು? ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನಂತ ಕರೀತಾರು? ಪ್ರಾಜೆಕ್ಟ್ ಸೀಬರ್ಡ್. ಅಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರ ಪ್ರಾಜೆಕ್ಟ್ ಸೀಬರ್ಡ್ ಅಥವಾ INS ಕದಂಬ ನೌಕಾನೆಲೆ, INS ಕದಂಬ ನಾವೆಲ್ ಬೇಸ್. ದಿಸ್ ಇಸ್ ದ ಇಂಗ್ಲಿಷ್ ಮೀನಿಂಗ್. ಪ್ರಾಜೆಕ್ಟ್ ಸೀಬರ್ಡ್ ಅಂತಾನು ಬರಿಬಹುದು, INS ಕದಂಬ ನೌಕಾನೆಲೆ ಅಂತಾನು ಬರಿಬಹುದು. ನೀವು ಕನ್ನಡದಲ್ಲಿ ತೊಂದರೆ ಆಗ್ತಿದ್ರ INS ಕದಂಬ ನಾವೆಲ್ ಬೇಸ್. ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಇದು ಭಾರತೀಯ ನೌಕಾಪಡೆಯ ಪ್ರಮುಖ ನೆಲೆಗಳಲ್ಲಿ ಇದು ಕೂಡ ಒಂದಾಗೈತಿ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, 14ನೇದ, ಸಮೂಹ ಮಾಧ್ಯಮಗಳನ್ನ ಹೆಸರಿಸಿರಿ ಅಂತ ಕೇಳ್ಯಾರ. ಸಮೂಹ ಮಾಧ್ಯಮಗಳಂದ್ರ ಇದು ಬಹಳಷ್ಟು ಈಜಿ ಆಗಿರ್ತಕ್ಕಂಥದ್ದು, ಜನರಲ್ ಕ್ವಶನ್. ದೂರದರ್ಶನ, ರೇಡಿಯೋ, ವೃತ್ತಪತ್ರಿಕೆಗಳು, ಅಂತರ್ಜಾಲ ಮತ್ತ ನಿಯತಕಾಲಿಕೆಗಳು ಇವೆಲ್ಲ ಏನಪ್ಪಾ ಅಂತಂದ್ರೆ ಸಮೂಹ ಮಾಧ್ಯಮಗಳಿಗೆ ಉದಾಹರಣೆಗಳು. ಇವುಗಳು ದೊಡ್ಡ ಸಂಖ್ಯೆಯ ಜನರಿಗೆ ಮಾಹಿತಿಯನ್ನು ತಲುಪಿಸುವ ಸಾಧನಗಳಾಗ್ಯಾವ. 15ನೇದ್ ನೋಡ್ರಿ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಯಾವುದು? ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಯಾವ್ದಪ್ಪ ಅಂತಂದ್ರ ಒಂದು ರಾಜ್ಯ ಹಲವು ಜಗತ್ತುಗಳು. ಒಂದು ರಾಜ್ಯ ಹಲವು ಜಗತ್ತುಗಳು, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ನಾವು ಕರಿತೀವಿ. ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ಘೋಷವಾಕ್ಯವಾಗಿದೆ. 16ನೇದ್ ನೋಡ್ರಿ, ಸಾಂಪ್ರದಾಯಿಕ ಮಾರುಕಟ್ಟೆ ಎಂದರೇನು? ಸಾಂಪ್ರದಾಯಿಕ ಮಾರುಕಟ್ಟೆ ಅಂದ್ರ ಖರೀದಿದಾರರು ಮತ್ತು ಮಾರಾಟಗಾರರು ನೇರವಾಗಿ ಭೇಟಿಯಾಗಿ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಸ್ಥಳಕ್ಕ ನಾವು ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಕರಿತೀವಿ. ಸ್ಥಳೀಯ ಸಂತೆಗಳು ಅಥವಾ ಅಂಗಡಿಗಳು ಸಾಂಪ್ರದಾಯಿಕ ಮಾರುಕಟ್ಟೆಗಳಿಗೆ ಉದಾಹರಣೆ. ಮರಾಠ ಒಕ್ಕೂಟದಲ್ಲಿದ್ದ ನಾಯಕರನ್ನು ಹೆಸರಿಸಿ. ಮರಾಠ ಒಕ್ಕೂಟದಲ್ಲಿದ್ದ ನಾಯಕರನ್ನ ಹೆಸರಿಸಿ ಅಂತ ಕೇಳ್ಯಾರ. ನೋಡ್ರಿ, ಮರಾಠ ಒಕ್ಕೂಟದಾಗ ಯಾರ್ಯಾರಿದ್ರು? ಪೇಶ್ವೆಗುಳ, ಭೋಸ್ಲೆ, ಗಾಯಕ್ವಾಡ, ಸಿಂಧಿಯಾ ಮತ್ತು ಹೋಳ್ಕರ್. ಮರಾಠ ಒಕ್ಕೂಟವು ಈ ಪ್ರಮುಖ ನಾಯಕರ ನೇತೃತ್ವದಲ್ಲಿನ ಅದು ಮುಂದೆ ಸಾಗಿತ್ತು. 18ನೇ ಕ್ವಶನ್ ನೋಡ್ರಿ, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಏನ್ ಪರಿಣಾಮಗಳದು? ಭೌಗೋಳಿಕ ಅನ್ವೇಷಣೆಯು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಲವು ಪರಿಣಾಮಗಳನ್ನ ಉಂಟು ಮಾಡ್ತೈತಿ. ಅದು ಯಾವ ರೀತಿಪಾ ಅಂತಂದ್ರ ರಾಜಕೀಯ ಪರಿಣಾಮಗಳು. ಅದ್ರಾಗ ನೀವ್ ಏನ್ ಬರಿಬೇಕಪ್ಪ ಅಂತಂದ್ರೆ ಇಲ್ಲಿ ಪಾಯಿಂಟ್ ಗಳನ್ನ ಹಾಕಿ ಬರಿತಾ ಹೋಗ್ಬೇಕು. ಅಂದ್ರೆ ಇಲ್ಲಿ ನಿಮಗ್ ಜಾಸ್ತಿ ಅಂಕಗಳ ಸಿಗ್ತಿರ್ತಾವು. ನೀವು ಬರೀತೀರಿ, ಆದ್ರ ಪಾಯಿಂಟ್ ಔಟ್ ಗಳನ್ನ ಮಾಡ್ತಾ ಇರಂಗಿಲ್ಲ. SSL ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಪಾಯಿಂಟ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಅಲ್ಲಿ ಸಪರೇಟ್ ಆಗಿ ಒಂದು ರಾಜಕೀಯ ಪರಿಣಾಮಗಳು ಯಾವ ರೀತಿ ರಾಜಕೀಯ ಪರಿಣಾಮಗಳಂತ ಹಾಕಿ ಅದ್ರ ಮುಂದೆ ಡ್ಯಾಶ್ ಕೊಟ್ಟು ನಾವ್ ಏನ್ ಮಾಡ್ಬೇಕಪ್ಪ ಇಲ್ಲತ್ತಂದ್ರ
ನೋಡ್ರಿ .1 ಅಂತ ಕೂಡ ಹಾಕ್ಬಹುದು, ಅಥವಾ ಈ ರೀತಿ ಸ್ಟಾರ್ ಮಾರ್ಕ್ ಕೂಡ ಹಾಕಿ ಬಡಿಬಹುದು. ಓಕೆ, ನೆಕ್ಸ್ಟ್ ನೋಡ್ರಿ, ಅಲ್ಲಿ ರಾಜಕೀಯ ಹೆಚ್ಚಾಯಿತು. ಹೊಸ ಪ್ರದೇಶಗಳ ಅನ್ವೇಷಣೆಯಿಂದಾಗಿ ವಸಾಹತುಶಾಹಿ ಹೆಚ್ಚಾಯಿತು. ಇದೇನಪ್ಪಾ ಅಂತಂದ್ರೆ ಇದೊಂದು ಪಾಯಿಂಟ್ ಆಯ್ತು. ಸೆಕೆಂಡ್ ಒನ್ ಪಾಯಿಂಟ್ ಬರುದು ನಾವಿಲ್ಲಿ. ಯುರೋಪಿಯನ್ ರಾಷ್ಟ್ರಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕಾದಲ್ಲಿ ತಮ್ಮ ಸಾಮ್ರಾಜ್ಯಗಳನ್ನು ವಿಸ್ತರಿಸಿದವು. ಇದು ಸೆಕೆಂಡ್ ಒನ್ ಪಾಯಿಂಟ್. ಈ ರೀತಿ ಪಾಯಿಂಟ್ಸ್ ಗಳನ್ನ ಹಾಕ್ತಾ ಹೋಗೋದು. ಇದು ರಾಜಕೀಯ ಪರಿಣಾಮಗಳ ಒಳಗ 2 ಪಾಯಿಂಟ್ಸ್ ಗಳದು ನಿಮಗ. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆರ್ಥಿಕ ಪರಿಣಾಮಗಳಂತ ಹಾಕ್ಬೇಕು. ಅಲ್ಲಿ ವ್ಯಾಪಾರ ಮಾರ್ಗಗಳು ಬದಲಾದವು. ಇದು ಕೂಡ ಒಂದು ಪಾಯಿಂಟ್. ವ್ಯಾಪಾರ ಮಾರ್ಗಗಳು ಬದಲಾದವು, ಹೊಸ ಬೆಳವಣಿಗೆಗಳು ಮತ್ತು ಸಂಪನ್ಮೂಲಗಳ ಪರಿಚಯವಾಯಿತು. 2ನೇ ಪಾಯಿಂಟ್. ಇದು ಯುರೋಪಿನ ಆರ್ಥಿಕತೆಯನ್ನು ಬಲಪಡಿಸಿತು. ಇದು 3ನೇ ಪಾಯಿಂಟ್. ಈ ರೀತಿಯಾಗಿ ನೀವು ಪಾಯಿಂಟ್ಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಸಾಮಾಜಿಕ ಪರಿಣಾಮಗಳಂತ ಹಾಕ್ರಿ. ಅದರಲ್ಲೇನ ಸಂಸ್ಕೃತಿಗಳ ವಿನಿಮಯ ನಡೆಯಿತು. ಸ್ಥಳೀಯ ಜನರ ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಮೇಲೆ ಯುರೋಪಿಯನ್ ಪ್ರಭಾವ ಹೆಚ್ಚಾಯಿತು. 2ನೇ ಪಾಯಿಂಟ್. ಗುಲಾಮಗಿರಿ ಪದ್ಧತಿಯು ಸಹ ಈ ಅವಧಿಯಲ್ಲಿ ಹೆಚ್ಚಾಯಿತು. 3 ಪಾಯಿಂಟ್. ನೋಡ್ರಿ, ಇಷ್ಟ ರಾಜಕೀಯ ಪರಿಣಾಮ, ಆರ್ಥಿಕ ಪರಿಣಾಮ, ಸಾಮಾಜಿಕ ಪರಿಣಾಮ ಅಂತ ಮೇನ್ ಪರಿಣಾಮಗಳನ್ನ ಹಾಕಿ ಅದರಲ್ಲಿ ಕೆಳಗಡೆ ನೀವ ಸ್ಟಾರ್ ಮಾರ್ಕ್ ಹಾಕಿ ಈ ರೀತಿ ಪಾಯಿಂಟ್ಸ್ ಮಾಡಿ ಬರದ್ರಿಪ್ಪ ಅಂತಂದ್ರ ಇಲ್ಲಿ ನಿಮಗ 1 ಅಂಕಗಳನ್ನು ಕಳ್ಕೊಂಗಿಲ್ಲ. ಪ್ರತಿಯೊಬ್ರು ಕೂಡ ಎಷ್ಟು ಅಂಕಗಳಿಗೆ ಕೇಳಿರ್ತಾರಲ್ಲ ಅಷ್ಟು ಅಂಕಗಳನ್ನ ನೀವು ಪಡ್ಕೋತೀರಿ. ನೆಕ್ಸ್ಟ್ ಒನ್ ನೋಡ್ರಿ, 19th ಒಂದು ಕ್ವಶನ್. ಮತದಾರರ ಗುರುತಿನ ದಾಖಲೆಗಳು. ಮತಗಟ್ಟೆಯಲ್ಲಿ ಮತದಾರನು ತನ್ನ ಗುರುತಿಗಾಗಿ ತೋರಿಸಬಹುದಾದ 4 ದಾಖಲೆಗಳೆಂದರೆ, ಅಂದ್ರ ವಿಶೇಷವಾಗಿ ಒಬ್ಬ ವೋಟ್ ಮಾಡಕ್ ಹೋಗ್ತಾನಲ್ಲ ಆ ವ್ಯಕ್ತಿ 4 ದಾಖಲೆಗಳನ್ನ ಪಡೆದಿರ್ಬೇಕು. ಯಾವ್ಯಾವಪ್ಪ ಅಂತಂದ್ರ ಫಸ್ಟ್ ಒನ್ ಚುನಾವಣೆ ಗುರುತಿನ ಚೀಟಿ, EPIC ಕಾರ್ಡ್ ಅಂತ ಕರೀತಾರ ಅದಕ್ಕ. ಪಾಸ್ಪೋರ್ಟ್. ನೆಕ್ಸ್ಟ್ ಒನ್ ಚಾಲನಾ ಪರವಾನಗಿ, ಅಫ್ಟರ್ವರ್ಡ್ಸ್ ಆಧಾರ್ ಕಾರ್ಡ್. ಈ 4 ಏನಪ್ಪಾ ಅಂತಂದ್ರ ಅವ್ರಿಗೆ ಇರ್ಬೇಕು. ಚುನಾವಣಾ ಗುರುತಿನ ಚೀಟಿ ಅಂದ್ರೆ ಇದೇನ್ ಮಾಡ್ತೈತಿ, ಇದು ಮತದಾರರ ಗುರುತು ಮತ್ತು ವಿಳಾಸದ ಮುಖ್ಯ ಪುರಾವೆಯನ್ನ ಗುರುತಿಸ್ ಮಾಡ್ತೈತಿ ಆ ವ್ಯಕ್ತಿ ಎಲ್ಲಾ ಅಂತ ಹೇಳ್ಕೇಶನ್. ಪಾಸ್ಪೋರ್ಟ್ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಬಳಸುವ ಈ ದಾಖಲೆಯು ಸಹ ಗುರುತಿನ ಪುರಾವೆಯಾಗಿ ಸ್ವೀಕಾರಾರ್ಹ. ಚಾಲನಾ ಪರವಾನಗಿ ಇದು ಫೋಟೋ ಹೊಂದಿರುವ ಅಧಿಕೃತ ದಾಖಲೆಯಾಗಿದ್ದು ಗುರುತನ್ನು ಸ್ಥಾಪಿಸಲು ಸಹಾಯ ಮಾಡ್ತೈತಿ. ಅಂದ್ರೆ ಚಾಲನಾ ಪರವಾನಗಿ ಡ್ರೈವರ್ ಲೈಸೆನ್ಸ್ ಅಂತ ಕರೀತಾರೆ ಇದಕ್ಕ. ಇದ್ರೊಳಗ ಆ ವ್ಯಕ್ತಿ ಫೋಟೋ ಇರ್ತೈತಿ. ಆ ವ್ಯಕ್ತಿ ಫೋಟೋ ಅವರ ಅಲ್ಲೋ ಅನ್ನುವಂಥದ ಗುರುತಿಸಕ ಇದು ಬಹಳಷ್ಟು ಹೆಲ್ಪ್ ಮಾಡ್ತೈತಿ. ಆಧಾರ್ ಕಾರ್ಡ್ ಭಾರತ ಸರ್ಕಾರದವರು ನೀಡುವ ಈ ವಿಶಿಷ್ಟ ಗುರುತಿನ ಸಂಖ್ಯೆಯು ಬಹುತೇಕ ಎಲ್ಲಾ ಕಡೆಗಳಲ್ಲಿ ಗುರುತಿನ ಪುರಾವೆಯಾಗಿ ಬಳಸಲ್ಪಡ್ತೈತಿ. ಇದು ಗೊತ್ತೈತಿ ನಮಗೆ. ನೆಕ್ಸ್ಟ್ 20 ನೋಡ್ರಿ, 21 ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾದ ಅಂಶಗಳು. ಲಿಂಗ ಸಮಾನತೆಯನ್ನ ತರಕ ಹೆಲ್ಪ್ ಮಾಡ್ತಕ್ಕಂತ ಅಂಶಗಳು ಯಾವ್ಯಾವ? ಲಿಂಗ ಸಮಾನತೆ ತರುವಲ್ಲಿ ಸಹಾಯಕವಾದ ಅಂಶಗಳೆಂದರೆ ಇಲ್ಲಿ ಪಾಯಿಂಟ್ ಹಾಕ್ಬೇಕು. ಇಷ್ಟು ಬರದ ಶಿಕ್ಷಣ, ಕಾನೂನು ಬೆಂಬಲ, ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಜಾಗೃತಿ. ಇವೆಲ್ಲವುಗಳಿಂದ ಕೂಡ ನಾವೇನ್ ಮಾಡಬಹುದು, ಲಿಂಗ ಸಮಾನತೆಯನ್ನ ಮಾಡಬಹುದು. ಯಾವುದರಲ್ಲಿ ಕೂಡ ಭೇದ ಭಾವವನ್ನ ಮಾಡ್ಲಾರ್ದ ಯಾವುದು ಗಂಡು ಹೆಣ್ಣಿನಲ್ಲಿ ಭೇದ ಭಾವವನ್ನ ಕಾಣ್ಲಾರ್ದ ಎಲ್ಲರಿಗೂ ಸರಿ ಸಮಾನವಾದ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಕಾನೂನಿನಲ್ಲಿ ಕೂಡ ಸರಿಯಾದ ನ್ಯಾಯವನ್ನು ಒದಗಿಸಬೇಕು. ಆರ್ಥಿಕ ಸ್ವಾವಲಂಬನೆಯನ್ನು ನೀಡಬೇಕು. ಅವರಿಗೆ ಸಾಮಾಜಿಕವಾಗಿ ಜಾಗೃತಿಯನ್ನ ಮೂಡಿಸ್ಬೇಕು. ಇದು ವಿವರತೆ ನೋಡ್ರಿ. ವಿವರಣೆಯನ್ನ ಶಿಕ್ಷಣದಲ್ಲಿ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಜಸ್ಟ್ ಹೇಳಿದೆಲ್ಲ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದರಿಂದ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡುತ್ತದೆ ಮತ್ತು ಸಮಾಜದಲ್ಲಿ ಸಮಾನ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತದೆ. ಕಾನೂನು ಬೆಂಬಲ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಖಾತರಿಪಡಿಸುವ ಕಾನೂನುಗಳು ಮತ್ತು ಅವುಗಳ ಪರಿಣಾಮಕಾರಿ ಅನುಷ್ಠಾನವು ಮುಖ್ಯವಾಗಿದೆ. ಆರ್ಥಿಕ ಸ್ವಾವಲಂಬನೆ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾದಾಗ ಅವರು ತಮ್ಮ ಜೀವನದ ಬಗ್ಗೆ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸಾಮಾಜಿಕ ಜಾಗೃತಿಯನ್ನು ಯಾವ ರೀತಿ ಮಾಡಬೇಕು? ಲಿಂಗ ತಾರತಮ್ಯದ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಪುರುಷರ ಮನಸ್ಥಿತಿಯನ್ನು ಬದಲಾಯಿಸುವುದು ಸಮಾನತೆ ತರಲು ಅತ್ಯಗತ್ಯವಾಗಿದೆ. ಈ ಮೇಲಿನವುಗಳನ್ನ ನಾವ ತಿಳ್ಕೊಂಡಿವಪ್ಪ ಅಂತಂದ್ರ ಲಿಂಗ ಸಮಾನತೆಯನ್ನ ಮಾಡಬಹುದು. ನೆಕ್ಸ್ಟ್ 21 ನೋಡ್ರಿ ಕ್ವಶನ್ ಅನ್ನ. ಕೈಗಾರಿಕೆಗಳ ಮಹತ್ವ ಏನ್ರಿ? ಇಂಪಾರ್ಟೆನ್ಸ್ ಆಫ್ ಕೈಗಾರಿಕೆಗಳ ಮಹತ್ವ ಏನ? ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಮಹತ್ವ ಕೊಡುಗೆ ನೀಡುತ್ತಾವ. ಯಾವ್ಯಾವ? ಉದ್ಯೋಗವನ್ನ ಸೃಷ್ಟಿ ಮಾಡ್ತಾವ. ಫಸ್ಟ್ನೇ ಪಾಯಿಂಟ್ ಇಲ್ಲಿ ಉದ್ಯೋಗ ಸೃಷ್ಟಿ.
ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತವೆ. ಇದು ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಆರ್ಥಿಕ ಬೆಳವಣಿಗೆ 2ನೇ ಪಾಯಿಂಟ್. ಅದರ ಮುಂದೆ ಡ್ಯಾಶ್ ಹಾಕಿ ಬರಿಬೇಕ್ರಿ ಎಕ್ಸ್ಪ್ಲೇನ್. ಕೈಗಾರಿಕಾ ವಲಯದ ಬೆಳವಣಿಗೆಯು ದೇಶದ GDP ಹೆಚ್ಚಳಕ್ಕೆ ನೇರವಾಗಿ ಕೊಡುಗೆ ನೀಡುತ್ತದೆ. ರಫ್ತು ಮತ್ತು ವಿದೇಶಿ ವಿನಿಮಯ, ಇದು 3ನೇ ಪಾಯಿಂಟ್. ಕೈಗಾರಿಕಾ ಉತ್ಪನ್ನಗಳ ರಫ್ತು ವಿದೇಶಿ ವಿನಿಮಯವನ್ನು ತರುತ್ತದೆ. ಇದು ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. 4th ಒನ್ ಮೂಲ ಸೌಕರ್ಯ ಅಭಿವೃದ್ಧಿ. ಕೈಗಾರಿಕೆಗಳ ಸ್ಥಾಪನೆಗೆ ಅಗತ್ಯವಾದ ರಸ್ತೆ, ರೈಲ್ವೆ, ವಿದ್ಯುತ್ ಮುಂತಾದ ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗುತ್ತವೆ. ಈ ರೀತಿಯಾಗಿ ನೀವು ಪಾಯಿಂಟ್ಗಳನ್ನು ಹಾಕಿ ಬರಿತಾ ಹೋಗ್ರಿ. ಹಣದ ಕಾರ್ಯಗಳು 22ನೇ ಕ್ವಶನ್ ಏನ್ ಕೇಳ್ಯಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಒಳಗ ಹಣದ ಕಾರ್ಯಗಳು ಯಾವ್ಯಾವು ಅಂತ ಕೇಳ್ಯಾರ. ಹಣದ ಕಾರ್ಯಗಳು ನೋಡ್ರಿ, ಹಣದ ಪ್ರಮುಖ ಕಾರ್ಯಗಳೆಂದರೆ ವಿನಿಮಯದ ಮಾಧ್ಯಮ, ಮೌಲ್ಯದ ಅಳತೆಗೋಲು, ಮೌಲ್ಯದ ಸಂಗ್ರಹ ಮತ್ತು ಮುಂದೂಡಲ್ಪಟ್ಟ ಪಾವತಿಗಳ ಮಾನದಂಡ. ಇಲ್ಲಿ ವಿವರಣೆಯನ್ನು ನೋಡಿದಾಗ ವಿನಿಮಯದ ಮಾಧ್ಯಮ ಯಾವ ರೀತಿ, ಹಣವು ಸರಕು ಮತ್ತು ಸೇವೆಗಳ ವಿನಿಮಯಕ್ಕೆ ಸುಲಭವಾದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯದ ಅಳತೆಗೋಲು ಅಂದಾಗ ವಿವಿಧ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಹಣದ ರೂಪದಲ್ಲಿ ಅಳೆಯಬಹುದು ಮತ್ತು ಹೋಲಿಸಬಹುದು. ಮೌಲ್ಯದ ಸಂಗ್ರಹ, ಹಣವನ್ನು ಭವಿಷ್ಯದ ಬಳಕೆಗಾಗಿ ಸಂಗ್ರಹಿಸಿಡಬಹುದು. ಇದು ಉಳಿತಾಯಕ್ಕೆ ಅನುಕೂಲಕರವಾಗಿದೆ. ಮುಂದೂಡಲ್ಪಟ್ಟ ಪಾವತಿಗಳ ಮಾನದಂಡ, ಸಾಲ ಪಡೆಯುವುದು ಮತ್ತು ಮರುಪಾವತಿ ಮಾಡುವುದು ಮುಂತಾದ ಭವಿಷ್ಯದ ವಹಿವಾಟುಗಳಿಗೆ ಹಣವು ಮಾನದಂಡವಾಗಿ ಕಾರ್ಯನಿರ್ವಹಿಸುತ್ತದೆ. ಇವೆಲ್ಲ ಏನಪ್ಪಾ ಅಂತಂದ್ರ ಹಣದ ಕಾರ್ಯಗಳು ಇವು ಆಗಿವೆ ಅಂತ ನಾವು ಹೇಳ್ಬೋದು. 23 ಕ್ವಶನ್ ಅನ್ನ ನೋಡೋಣ. ಗ್ರಾಹಕರ ಹಕ್ಕುಗಳು. ಗ್ರಾಹಕರ ಹಕ್ಕುಗಳು ಯಾವ್ಯಾವಪ್ಪ ಅಂತಂದ್ರ ಗ್ರಾಹಕರ ಒಂದು ಪ್ರಮುಖ ಹಕ್ಕುಗಳಂದ್ರ ಸುರಕ್ಷತೆಯ ಹಕ್ಕು, ಮಾಹಿತಿಯ ಹಕ್ಕು, ಆಯ್ಕೆಯ ಹಕ್ಕು, ಆಲಿಸುವ ಹಕ್ಕು, ಪರಿಹಾರ ಪಡೆಯುವ ಹಕ್ಕು ಮತ್ತು ಗ್ರಾಹಕ ಶಿಕ್ಷಣದ ಹಕ್ಕು. ಇವುಗಳನ್ನ ನಾವು ಎಕ್ಸ್ಪ್ಲೇನ್ ನೋಡ್ಬೇಕಪ್ಪ ಅಂತಂದ್ರ ಫಸ್ಟ್ ಒನ್ ಸುರಕ್ಷತೆಯ ಹಕ್ಕು, ಜೀವ ಮತ್ತು ಆಸ್ತಿಗೆ ಹಾನಿಕರವಾದ ಸರಕು ಮತ್ತು ಸೇವೆಗಳಿಂದ ರಕ್ಷಣೆ ಪಡೆಯುವ ಹಕ್ಕು ಈ ಸುರಕ್ಷತೆಯ ಹಕ್ಕಾಗಿದೆ. ಮಾಹಿತಿಯ ಹಕ್ಕು, ಸರಕು ಮತ್ತು ಸೇವೆಗಳ ಗುಣಮಟ್ಟ, ಪ್ರಮಾಣ, ಸಾಮರ್ಥ್ಯ, ಶುದ್ಧತೆ, ಬೆಲೆ ಇತ್ಯಾದಿಗಳ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು ಈ ಮಾಹಿತಿಯ ಹಕ್ಕು. ಆಯ್ಕೆಯ ಹಕ್ಕು, ಸ್ಪರ್ಧಾತ್ಮಕ ಬೆಲೆಯಲ್ಲಿ ವಿವಿಧ ಸರಕು ಮತ್ತು ಸೇವೆಗಳಿಂದ ಆಯ್ಕೆ ಮಾಡುವ ಹಕ್ಕು ಈ ಆಯ್ಕೆಯ ಹಕ್ಕು. ಆಲಿಸುವ ಹಕ್ಕು, ಗ್ರಾಹಕರ ಹಿತಾಸಕ್ತಿಗಳಿಗೆ ಸೂಕ್ತ ಪರಿಗಣನೆ ದೊರೆಯುವಂತೆ ನೋಡಿಕೊಳ್ಳುವ ಹಕ್ಕಿಗೆ ನಾವು ಆಲಿಸುವ ಹಕ್ಕು ಅಂತ ಕರಿತೀವಿ. ಪರಿಹಾರ ಪಡೆಯುವ ಹಕ್ಕು, ಅನ್ಯಾಯದ ವ್ಯಾಪಾರದ ಪದ್ಧತಿಗಳು ಅಥವಾ ಗ್ರಾಹಕರ ಶೋಷಣೆಯ ವಿರುದ್ಧ ಪರಿಹಾರವನ್ನ ಪಡೆಯಕ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಕ್ಕು ಐತಿ. ಅದೇ ಏನಪ್ಪಾ ಅಂತಂದ್ರೆ ಒಂದು ಪರಿಹಾರ ಹಕ್ಕು ಅಂತ ನಾವು ಕರಿತೀವಿ. ಗ್ರಾಹಕ ಶಿಕ್ಷಣದ ಹಕ್ಕು, ಗ್ರಾಹಕರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಜ್ಞಾನ ಪಡೆಯುವ ಹಕ್ಕು ಐತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಗ್ರಾಹಕರ ಹಕ್ಕುಗಳಾಗ್ಯಾವ. ನೆಕ್ಸ್ಟ್ 24th ಒನ್ ನೋಡ್ರಿ, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ವ್ಯತ್ಯಾಸಗಳ. ಇಲ್ಲಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ವ್ಯತ್ಯಾಸಗಳನ್ನ ಅವ್ರು ಕೇಳ್ಯಾರು. ಇಲ್ಲಿ ನಾವ್ ಯಾವ ರೀತಿ ಬರಿಬೇಕಪ್ಪ ವ್ಯತ್ಯಾಸಗಳನ್ನ ಕೇಳಿದಾಗತ್ತಂದ್ರ ನಾವ ಫಸ್ಟ್ ಒನ್ನ ಒಂದ್ 2 ಕಾಲಮ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಒಂದ್ 2 ಕಾಲಮ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ 2 ಕಾಲಮ್ ಅನ್ನ ಮಾಡ್ಕೊಂಡು ಇಲ್ಲಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಅಂತ ಇಷ್ಟ ಹಾಕೋಬೇಕು. ಹಾಕೊಂಡು ಮೇಲ್ಗಡೆ ಹಾಕೊಂಡು ಕೆಳಗಡೆ ಈ ರೀತಿಯಾಗಿ ಪಾಯಿಂಟ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಈ ಸೈಡ್ ಕಪ್ಪು ಮಣ್ಣಿನ ವ್ಯತ್ಯಾಸ, ಈಚೆ ಕಡೆ ಏನ್ ಮಾಡ್ಬೇಕು ಅದ್ರ ಮುಂದೆ ನಾವು 1 ಹಾಕಿಸಿಂದ ಅಥವಾ ಸ್ಟಾರ್ ಮಾರ್ಕ್ ಹಾಕಿ ಕೆಂಪು ಮಣ್ಣಿನ ಅಂತ ಅದರ ವ್ಯತ್ಯಾಸವನ್ನ ಬರಿಬೇಕು. ಓಕೆ, ಈ ರೀತಿ ಪಾಯಿಂಟ್ ಔಟ್ ಗಳನ್ನ ಮಾಡ್ತಾ ಹೋದ್ರೆ ನಮಗ SS ಅಲ್ಲಿ ಜಾಸ್ತಿ ಮಾರ್ಕ್ಸ್ ಗಳು ನಮಗ್ ಬರ್ತಾವ. ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣುಗಳ ನಡುವೆ ವ್ಯತ್ಯಾಸ ಇಲ್ಲಿ ನೋಡ್ರಿ, ಬಣ್ಣ ಹರಡುವಿಕೆ ಮತ್ತು ಬೆಳೆಗಳ ಆಧಾರದ ಮೇಲೆ ವ್ಯತ್ಯಾಸಗಳಲ್ಲಿ ಇರ್ತಾವು. ವಿವರಣೆಯನ್ನ ನೋಡೋಣ ನಾವು. ಫಸ್ಟ್ ಒನ್ನ ಇಲ್ಲಿ ಬಣ್ಣ, ಕಪ್ಪು ಮತ್ತು ಕಪ್ಪು ಮಣ್ಣು ಕಪ್ಪು ಬಣ್ಣವನ್ನ ಹೊಂದಿರ್ತೈತಿ. ಅದಕ್ಕೆ ನೀವು ಇಲ್ಲಿ ಏನ್ ಬರಿಬೇಕು, ಕೆಂಪು ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರ್ತೈತಿ. ಟೈಟಾನಿಫೆರಸ್ ಮ್ಯಾಗ್ನೆಟೈಟ್ ಇರುವಿಕೆಯಿಂದ ಅದೇನಾಗಿರ್ತೈತಿಪ್ಪ ಅಂತಂದ್ರೆ ಕಪ್ಪು ಆಗಿರ್ತೈತಿ. ಆದರೆ ಕೆಂಪು ಮಣ್ಣು ಕಬ್ಬಿಣದ ಆಕ್ಸೈಡ್ಗಳ ಕಾರಣದಿಂದ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಇಲ್ಲಿ ವ್ಯತ್ಯಾಸ ಯಾವ ರೀತಿ ಬರಿಬೇಕಪ್ಪ ಅಂತಂದ್ರ ಕಪ್ಪು ಮಣ್ಣು ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ ಏಕೆಂದರೆ ಟೈಟಾನಿಫೆರಸ್ ಮ್ಯಾಗ್ನೆಟೈಟ್ ಇರುವಿಕೆಯಿಂದ ಇದು ಕಪ್ಪಾಗಿರುತ್ತದೆ. ನೆಕ್ಸ್ಟ್ ಇಲ್ಲಿ ಈಚೆ ಕಡೆ ಸೈಡ್ ಕಾಲಮ್ ಅಲ್ಲಿ ಏನ್ ಬರಿಬೇಕು,
ಕೆಂಪು ಮಣ್ಣು ಕಬ್ಬಿಣದ ಆಕ್ಸೈಡ್ಗಳ ಕಾರಣದಿಂದ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಇದು ಒಂದು ವ್ಯತ್ಯಾಸ ಐತ್ರಿ. ನೆಕ್ಸ್ಟ್ ಒನ್ ಹರಡುವಿಕೆ. ಇಲ್ಲಿ ಯಾವ ರೀತಿಪ್ಪ ಅಂತಂದ್ರ ಕಪ್ಪು ಮಣ್ಣು ಮುಖ್ಯವಾಗಿ ದಕ್ಕನ್ ಪ್ರಸ್ಥಭೂಮಿ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಅಂದ್ರೆ ಮಹಾರಾಷ್ಟ್ರ, ಗುಜರಾತ್ ಒಳಗೆ ಇದು ಕಂಡು ಬರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ಕೆಂಪು ಮಣ್ಣು ಕಾಲಂ ಒಳಗೆ ಏನ್ ಮಾಡ್ಬೇಕು, ಕೆಂಪು ಮಣ್ಣು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಕಂಡು ಬರುತ್ತದೆ. ಅಲ್ಲಿ ಯಾವ ಪ್ರದೇಶಗಳ ತಮಿಳುನಾಡ, ಕರ್ನಾಟಕ, ಕೇರಳ ಒಳಗೆ ಇದು ಕಂಡು ಬರ್ತೈತಿ. ಇಲ್ಲಿ ಎರಡೂ ಒಂದು ವ್ಯತ್ಯಾಸ. ಅದು ತೇವಾಂಶ ಧಾರಣ ಶಕ್ತಿ ಮೇಲೊಂದ ಕಪ್ಪು ಮಣ್ಣು ಹೆಚ್ಚಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಆದರೆ ಕೆಂಪು ಮಣ್ಣಿನ ತೇವಾಂಶ ಧಾರಣ ಶಕ್ತಿ ಕಡಿಮೆಯಾಗಿದೆ. ಇದೊಂದಾಯ್ತು. ನೆಕ್ಸ್ಟ್ ಬೆಳೆಗಳನ್ನ ಬರಿಬೇಕ್ರಿ. ಕಪ್ಪು ಮಣ್ಣು ಹತ್ತಿ, ಕಬ್ಬು ಮತ್ತು ಜೋಳ ಬೆಳೆಯಲು ಸೂಕ್ತವಾಗಿದೆ. ಕೆಂಪು ಮಣ್ಣು ರಾಗಿ, ನೆಲಗಡಲೆ ಮತ್ತು ತಂಬಾಕು ಬೆಳೆಯಲು ಸೂಕ್ತವಾಗಿದೆ. ಈ ರೀತಿಯಾಗಿರ್ತಕ್ಕಂತ ನೀವು ಆಪ್ಷನ್ಸ್ ಗಳನ್ನ ಬರೆದ್ರಿಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಸರಿಯಾದ ಅಂಕಗಳು ದೊರೀತಾವ. ನೆಕ್ಸ್ಟ್ ಒಂದು ಕ್ವಶನ್ ಅನ್ನ ನೋಡೋಣ. 25 ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿರಿ ಅಂತ ಕೇಳ್ಯಾರ. ಯೇಸು ಕ್ರಿಸ್ತನ ಬೋಧನೆಗಳು ಇಲ್ಲಿ ಪಾಯಿಂಟ್ ಗಳನ್ನ ಮಾಡ್ತಾ ಹೋಗ್ಬೇಕು. ನೀವು ಇಲ್ಲಿ ಜನರಲ್ ಲೈನ್ ನೆನಪಿಟ್ಕೊಂಡ್ಬಿಡ್ರಿ. ದೇವರು ಒಬ್ಬನೇ, ಆತನು ಪ್ರೀತಿ ಸ್ವರೂಪಿ ಮತ್ತು ಎಲ್ಲರ ತಂದೆ ಎಂಬುದು ಯೇಸು ಕ್ರಿಸ್ತನ ಪ್ರಮುಖ ಬೋಧನೆಯಾಗಿತ್ತು. ನೆಕ್ಸ್ಟ್ ಒನ್ನ ನಿನ್ನನ್ನು ನೀನು ಪ್ರೀತಿಸುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಪ್ರೀತಿಯ ಸಂದೇಶವನ್ನು ಸಾರಿದರು. ಪಾಪಗಳನ್ನು ಕ್ಷಮಿಸಿ ದೇವರ ರಾಜ್ಯವನ್ನು ಸೇರಲು ಮನಸ್ಸು ಪರಿವರ್ತಿಸಿಕೊಳ್ಳಬೇಕು ಎಂದು ಬೋಧಿಸಿದರು. ಸತ್ಯ, ದಯೆ, ಕರುಣೆ, ನಮ್ರತೆ ಮತ್ತು ಸೇವಾ ಮನೋಭಾವದಿಂದ ಬದುಕಬೇಕು ಎಂದು ತಿಳಿಸಿದರು. ದೀನದಲಿತರು, ಬಡವರು ಮತ್ತು ಪಾಪಿಗಳ ಬಗ್ಗೆ ಕರುಣೆ ತೋರಿಸಿ ಅವರಿಗೆ ಸಹಾಯ ಮಾಡಬೇಕೆಂದು ಹೇಳಿದರು. ಸರಳ ಜೀವನ ನಡೆಸಬೇಕು ಮತ್ತು ಐಹಿಕ ಸಂಪತ್ತಿಗಾಗಿ ಆಧ್ಯಾತ್ಮಿಕ ಸಂಪತ್ತಿಗೆ ಪ್ರಾಮುಖ್ಯತೆ ನೀಡಬೇಕು ಎಂದು ಬೋಧಿಸಿದರು. ಇವೆಲ್ಲ ಯಾರೂಪ ಅಂತಂದ್ರೆ ಯೇಸು ಕ್ರಿಸ್ತನವರ ಬೋಧಿಸಕ್ಕಂತ ತತ್ವಗಳಾಗ್ಯಾವ. ನೆಕ್ಸ್ಟ್ 26 ಕ್ವಶನ್ ನೋಡ್ರಿ. ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿರಿ. ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದ ಆಡಳಿತಾತ್ಮಕ ಸುಧಾರಣೆಗಳು ನೋಡ್ರಿ ಯಾವ ರೀತಿಯಾಗಿದ್ದಪ್ಪ ಅಂತಂದ್ರ ಫಸ್ಟ್ ಒನ್, ಬಲ್ಬನ್ ದೆಹಲಿ ಸುಲ್ತಾನರ ಅರಸೊತ್ತಿಗೆಯ ಘನತೆ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಲು ಪ್ರಯತ್ನಿಸಿದನು. ರಾಜ ದೈವದತ್ತ ಅಧಿಕಾರವನ್ನು ಹೊಂದಿದ್ದಾನೆ ಅಂದ್ರ ದಿವ್ಯ ಹಕ್ಕು ಸಿದ್ಧಾಂತ ಅಂತ ಹೇಳಿಕಿಸಿಂದ ಪ್ರತಿಪಾದಿಸ್ತಾನೆ. ಚಹಲ್ಗಾನಿ ಅಥವಾ 40 ಮಂದಿ ಗುಲಾಮರ ಗುಂಪನ್ನು ನಾಶಪಡಿಸಿ ಸುಲ್ತಾನನ ಅಧಿಕಾರವನ್ನು ಕೇಂದ್ರೀಕರಿಸಿದನು. ಸೈನ್ಯವನ್ನು ಬಲಪಡಿಸಲು ಮತ್ತು ದಕ್ಷಗೊಳಿಸಲು ಕ್ರಮ ಕೈಗೊಂಡನು. ಪ್ರತ್ಯೇಕ ಮಿಲಿಟರಿ ಇಲಾಖೆಯನ್ನು ಸ್ಥಾಪಿಸಿದನು. ಇದ್ರಾಗ ನೀವು ಸಣ್ಣ ಸಣ್ಣ ಪಾಯಿಂಟ್ ಗಳನ್ನು ಕೂಡ ಮಾಡಿ ಬರಿಬಹುದು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದನು. ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ನೇಮಿಸಿ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಿದನು. ಇವು ಎಲ್ಲ ಏನಪ್ಪಾ ಅಂತಂದ್ರ ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದಿರತಕ್ಕಂತ ಒಂದು ಆಡಳಿತಾತ್ಮಕ ಸುಧಾರಣೆಗಳು ಇವೆಲ್ಲವುಗಳು ಕೂಡ ಆಗಿವೆ. ನೆಕ್ಸ್ಟ್ 26 ಒನ್ ನೋಡ್ರಿ. ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ದರು. ಈ ಹೇಳಿಕೆಯನ್ನು ಅವರ ನಿರ್ಮಾಣಗಳಿಂದ ಸಮರ್ಥಿಸಿ. ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ರು. ಹೆಂಗ ಅಂತಕ್ಕಂಥದ್ದು ಆ ಸಾಕ್ಷಿ ಸಮೇತವಾಗಿ ನೀವೇನ್ ಮಾಡ್ಬೇಕು, ಸಮರ್ಥಿಸ್ಬೇಕು, ವಿವರಿಸ್ಬೇಕು, ಬರಿಬೇಕು. ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾಪೋಷಕರಾಗಿದ್ದರು. ಯಾಕಪ್ಪ ಅಂತಂದ್ರ ಹೆಂಗ ಅಂತಕ್ಕಂಥ ಎಷ್ಟು ದಿನ ನೋಡ್ರಿ. ಮೊಘಲ್ ಚಕ್ರವರ್ತಿಗಳು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಬಾಬರ್ ಮತ್ತು ಹುಮಾಯೂನ್ ಕಾಲದಲ್ಲಿ ಮೊಘಲ್ ಶೈಲಿಯ ಅಡಿಪಾಯ ಹಾಕಲಾಯಿತು. ಅಕ್ಬರ್ ಕಾಲದಲ್ಲಿ ಆಗ್ರಾ ಕೋಟೆ, ಫತೇಪುರ್ ಸಿಕ್ರಿ, ಬುಲಂದ ದರ್ವಾಜ ಮುಂತಾದ ಭವ್ಯ ಕಟ್ಟಡಗಳನ್ನು ನಿರ್ಮಿಸಲಾಯಿತು. ಜಹಾಂಗೀರ್ ಕಾಲದಲ್ಲಿ ಚಿತ್ರಕಲೆ ಉತ್ತುಂಗಕ್ಕೇರಿತು. ಶಹಜಹಾನ್ ಕಾಲವು ಮೊಘಲ್ ವಾಸ್ತುಶಿಲ್ಪದ ಸುವರ್ಣಯುಗ ಎಂದು ಕರೆಯಲ್ಪಡುತ್ತದೆ. ಯಾಕಪ್ಪ ಅಂತಂದ್ರ ತಾಜ್ ಮಹಲ್ನ ನಿರ್ಮಾಣ, ಕೆಂಪು ಕೋಟೆ ಇವುಗಳ ನಿರ್ಮಾಣವೇ ಇದಕ್ಕೊಂದು ಸಾಕ್ಷಿ. ಔರಂಗಜೇಬನ ನಂತರವೂ ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಣೆ ಮುಂದುವರೆಯಿತು, ಆದರೆ ಅದರ ವೈಭವ ಕಡಿಮೆಯಾಯಿತು. ಇವೆಲ್ಲವುಗಳು ಕೂಡ ನೀವು ಬರಿಬೇಕು, ಪಾಯಿಂಟ್ ಮಾಡಿ. 27th ಒಂದು ಕ್ವಶನ್ ಅನ್ನ ನೋಡ್ರಿ. ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು? ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾಗಿರ್ತಕ್ಕಂತ ಅರ್ಹತೆಗಳು ಯಾವ್ಯಾವ?
ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಪಾಯಿಂಟ್ ನೋಡ್ರಿ. ಅವರು ಭಾರತದ ಪ್ರಜೆ ಆಗಿರಬೇಕು. ಅವರಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್ ಒನ್, ಸಂಸತ್ತು ಕಾಲಕ್ಕೆ ಕಾನೂನಿನ ಮೂಲಕ ಸೂಚಿಸಬಹುದಾದ ಇತರ ಅರ್ಹತೆಗಳನ್ನು ಹೊಂದಿರಬೇಕು. ನೆಕ್ಸ್ಟ್ ಒನ್, ಅವರು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರಬಾರದು ಅಥವಾ ದಿವಾಳಿಯಾಗಿರಬಾರದು. ಅವರ ಹೆಸರನ್ನು ದೇಶದ ಯಾವುದೇ ಭಾಗದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿರಬೇಕು. ಇವೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರ ಒಂದು ರಾಜ್ಯಸಭೆಯ ಸದಸ್ಯರಾಗಕ್ಕ ಒಬ್ಬ ಪ್ರಜೆಯಲ್ಲಿರಬೇಕಾದತಕ್ಕಂತ ಅರ್ಹತೆಗಳು. ನೆಕ್ಸ್ಟ್ ಒನ್ 27th ಒನ್ ನೋಡ್ರಿ. ರಾಜ್ಯಪಾಲರ ಶಾಸನೀಯ ಅಧಿಕಾರ ಕಾರ್ಯಗಳನ್ನು ವಿವರಿಸಿರಿ. ರಾಜ್ಯಪಾಲರ ಶಾಸನೀಯ ಅಧಿಕಾರ ಕಾರ್ಯಗಳನ್ನು ವಿವರಿಸಿರಿ. ರಾಜ್ಯಪಾಲರ ಶಾಸನೀಯ ಅಧಿಕಾರ ಕಾರ್ಯಗಳು. ರಾಜ್ಯಪಾಲರು ರಾಜ್ಯ ವಿಧಾನಮಂಡಲದ ಅವಿಭಾಜ್ಯ ಅಂಗವಾಗಿರುತ್ತಾರೆ. ಅವರು ರಾಜ್ಯ ವಿಧಾನಮಂಡಲದ ಅಧಿವೇಶನವನ್ನು ಕರೆಯಬಹುದು, ಮುಂದೂಡಬಹುದು ಅಥವಾ ವಿಸರ್ಜಿಸಬಹುದು. ಇದೆಲ್ಲ ಅಧಿಕಾರ ರಾಜ್ಯಪಾಲರಿಗೆ ಇರ್ತೈತಿ. ವಿಧಾನಮಂಡಲದ ಪ್ರತಿ ಅಧಿವೇಶನದ ಆರಂಭದಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ವಿಧಾನಮಂಡಲವು ಅಂಗೀಕರಿಸಿದ ಮಸೂದೆಗಳಿಗೆ ಸಹಿ ಹಾಕಿದ ನಂತರವೇ ಅವು ಕಾನೂನಾಗುತ್ತವೆ. ವಿಧಾನಮಂಡಲ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಕೆಲವು ವಿಧದ ಮಸೂದೆಗಳನ್ನು ರಾಷ್ಟ್ರಪತಿಯವರ ಅನುಮತಿಗಾಗಿ ಕಾಯ್ದಿರಿಸುವ ಅಧಿಕಾರ ಹೊಂದಿರುತ್ತಾರೆ. 28th ಒನ್, ಸಿಯು ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣವೇನು? ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣಗಳು ಪಾಯಿಂಟ್ಗಳನ್ನ ನೋಡ್ತಾ ಹೋಗ್ರಿ. ನಗರೀಕರಣ. ಯಾಕೆ ನಗರೀಕರಣ? ಜನರು ಉದ್ಯೋಗ ಮತ್ತು ಉತ್ತಮ ಜೀವನಕ್ಕಾಗಿ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಇದು ಕೂಡ ಏನಪ್ಪಾ ಅಂತಂದ್ರ ಒಂದು ವಿಭಕ್ತ ಕುಟುಂಬಗಳಿಗೆ ಅತಿ ದೊಡ್ಡ ಕಾರಣ ಅಂತಾನೆ ಹೇಳ್ಬೋದು ನಾವು. ಕೈಗಾರೀಕರಣ. ಕೈಗಾರಿಕೆಗಳ ಬೆಳವಣಿಗೆಯಿಂದಾಗಿ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ಇದು ವಲಸೆಗೆ ಕಾರಣವಾಗಿದೆ. ಶಿಕ್ಷಣ. ಉನ್ನತ ಶಿಕ್ಷಣಕ್ಕಾಗಿ ಜನರು ಬೇರೆ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ. ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸ್ವತಂತ್ರ ಜೀವನ ಶೈಲಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತಿದೆ. ಆರ್ಥಿಕ ಕಾರಣಗಳು. ದೊಡ್ಡ ಕುಟುಂಬವನ್ನು ನಿರ್ವಹಿಸುವುದು ಆರ್ಥಿಕವಾಗಿ ಕಷ್ಟಕರವಾಗುತ್ತಿದೆ. ಸಂವಹನ ಮತ್ತು ಸಾರಿಗೆ. ಸುಧಾರಿತ ಸಾರಿಗೆ ಮತ್ತು ಸಂವಹನ ವ್ಯವಸ್ಥೆಗಳು ದೂರದ ಸ್ಥಳಗಳಲ್ಲಿ ನೆಲೆಸಲು ಸುಲಭವಾಗಿಸಿದೆ. 29th ಒನ್ ಕ್ವಶನ್. ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಹೇಗೆ? ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ, ಅದು ಹೇಗೆಂದರೆ? ಇದು ಕೂಡ ವ್ಯತ್ಯಾಸನ. ನಾನು ಕಡೆ ಹೇಳಲ್ಲ ನಿಮಗ, ವೈಯಕ್ತಿಕ ನಿರ್ಧಾರ ಗುಂಪು ನಿರ್ಧಾರ ಈ ರೀತಿ 2 ಕಾಲಮ್ ಅನ್ನ ಮಾಡ್ಕೊಡ್ರಿ, ಕೆಳಗಡೆ ಪಾಯಿಂಟ್ ಗಳನ್ನ ಮಾಡ್ತಾ ಹೋಗ್ರಿ. ವೈಯಕ್ತಿಕ ನಿರ್ಧಾರವನ್ನು ಒಬ್ಬ ವ್ಯಕ್ತಿ ಮಾತ್ರ ತೆಗೆದುಕೊಳ್ಳುತ್ತಾನೆ, ಆದರೆ ಗುಂಪು ನಿರ್ಧಾರವನ್ನು ಅನೇಕ ಜನರು ಒಟ್ಟಾಗಿ ತೆಗೆದುಕೊಳ್ಳುತ್ತಾರೆ. ದಿಸ್ ಈಸ್ ಫಸ್ಟ್ ಒನ್. ವೈಯಕ್ತಿಕ ನಿರ್ಧಾರವು ತ್ವರಿತವಾಗಿರುತ್ತದೆ, ಆದರೆ ಗುಂಪು ನಿರ್ಧಾರವು ಸಮಯ ತೆಗೆದುಕೊಳ್ಳುತ್ತದೆ. ವೈಯಕ್ತಿಕ ನಿರ್ಧಾರದಲ್ಲಿ ಒಬ್ಬರ ದೃಷ್ಟಿಕೋನ ಮಾತ್ರ ಇರುತ್ತದೆ, ಗುಂಪು ನಿರ್ಧಾರದಲ್ಲಿ ಅನೇಕರ ದೃಷ್ಟಿಕೋನಗಳಿರುತ್ತವೆ. ವೈಯಕ್ತಿಕ ನಿರ್ಧಾರದಲ್ಲಿ ಹೊಣೆಗಾರಿಕೆ ಒಬ್ಬ ವ್ಯಕ್ತಿಗೆ ಸೇರುತ್ತದೆ, ಗುಂಪು ನಿರ್ಧಾರದಲ್ಲಿ ಹೊಣೆಗಾರಿಕೆ ಹಂಚಿ ಹೋಗುತ್ತದೆ. ವೈಯಕ್ತಿಕ ನಿರ್ಧಾರವು ಹೆಚ್ಚು ಅಪಾಯಕಾರಿಯಾಗಬಹುದು, ಗುಂಪು ನಿರ್ಧಾರವು ಹೆಚ್ಚು ಸಮತೋಲಿತವಾಗಿರುತ್ತದೆ. ಗುಂಪು ನಿರ್ಧಾರವು ಹೆಚ್ಚು ಸೃಜನಶೀಲ ಮತ್ತು ಉತ್ತಮ ಗುಣಮಟ್ಟದ್ದಾಗಿರಬಹುದು, ಏಕೆಂದರೆ ಅನೇಕ ಆಲೋಚನೆಗಳು ಸೇರಿಕೊಳ್ಳುತ್ತವೆ. ನೋಡ್ರಿ 29th ಒನ್ ಕ್ವಶನ್ ಅನ್ನ ನೋಡೋಣ. ಸಾಂಪ್ರದಾಯಿಕ ಮಾರುಕಟ್ಟೆಯು ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಭಿನ್ನವಾಗಿದೆ ಹೇಗೆ ಅಂತ ಕೇಳ್ಯಾರ. ಸಾಂಪ್ರದಾಯಿಕ ಮಾರುಕಟ್ಟೆಯು ಅಸಾಂಪ್ರದಾಯಿಕ ಮಾರುಕಟ್ಟೆಗಿಂತ ಭಿನ್ನವಾಗಿದೆ ಹೇಗೆಂದರೆ, ಸಾಂಪ್ರದಾಯಿಕ ಮಾರುಕಟ್ಟೆಗಳು ಭೌತಿಕ ಸ್ಥಳಗಳಲ್ಲಿ ಅಂದ್ರ ಅಂಗಡಿಗಳು, ಸಂತೆಗಳಲ್ಲಿ ನಡೀತಾವ. ಸಂತೆಗಳಾಗೈತ್ರಿ, ಇದು ಸಂತೆಗಳು ಅಂತ ಆಗ್ಬೇಕು. ಇಲ್ಲೇನಪ್ಪಾ ಅಂತಂದ್ರೆ ಇದು ಸಂತೆಗಳಲ್ಲಿ ನಡೀತಾವು. ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಆನ್ಲೈನ್ ನಲ್ಲಿ ಅಥವಾ ವರ್ಚುವಲ್ ಆಗಿ ನಡೆಯುತ್ತವೆ. ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಖರೀದಿದಾರ ಮತ್ತು ಮಾರಾಟಗಾರರ ನಡುವೆ ನೇರ ಸಂಪರ್ಕವಿರುತ್ತದೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ತಂತ್ರಜ್ಞಾನದ ಮೂಲಕ ಸಂಪರ್ಕವಿರುತ್ತದೆ.
ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಸಮಯ ಮತ್ತು ಭೌಗೋಳಿಕ ಮಿತಿಗಳಿವೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳು 24x7 ಲಭ್ಯವಿರುತ್ತವೆ ಮತ್ತು ಜಾಗತಿಕವಾಗಿರುತ್ತವೆ. ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಉತ್ಪನ್ನಗಳನ್ನು ಸ್ಪರ್ಶಿಸಿ ನೋಡಿ ಖರೀದಿಸಬಹುದು. ಆದರೆ ಅಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಚಿತ್ರಗಳು ಮತ್ತು ವಿವರಣೆಗಳ ಮೂಲಕ ಮಾತ್ರ ನೋಡಬಹುದು. ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಹಣದ ವಹಿವಾಟು ನಗದು ರೂಪದಲ್ಲಿ ಅಥವಾ ಕಾರ್ಡ್ ಮೂಲಕ ನಡೆಯಬಹುದು. ಅಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಹೆಚ್ಚಾಗಿ ಆನ್ಲೈನ್ ಪಾವತಿಗಳು ನಡೆಯುತ್ತವೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳು ಮತ್ತು ಸ್ಪರ್ಧಾತ್ಮಕ ಬೆಲೆಗಳು ಲಭ್ಯವಿರುತ್ತವೆ. ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಆಯ್ಕೆಗಳು ಸೀಮಿತವಾಗಿರಬಹುದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 30. ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವನ್ನು ತಿಳಿಸಿ ಅಂತ ಹೇಳ್ಯಾರ. ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರ. ಪಾಯಿಂಟ್ ಅನ್ನ ಮಾಡ್ತಾ ಹೋಗ್ರಿ. ಶ್ರೀಮಂತ ಶಂಕರದೇವ ಅಸ್ಸಾಂನ 15 ರಿಂದ 16ನೇ ಶತಮಾನದ ಪ್ರಮುಖ ಸಮಾಜ ಸುಧಾರಕ ಮತ್ತು ಧಾರ್ಮಿಕ ಮುಖಂಡರಾಗಿದ್ದರು. ಅವರು ಏಕಶರಣ ನಾಮಧರ್ಮ ಅಥವಾ ಮಹಾಪುರುಷೀಯ ಧರ್ಮ ಎಂಬ ಹೊಸ ವೈಷ್ಣವ ಪಂಥವನ್ನು ಸ್ಥಾಪಿಸಿದರು. ಈ ಧರ್ಮವು ಕೇವಲ ಒಬ್ಬ ದೇವರಾದ ವಿಷ್ಣುವನ್ನು ಅಂದ್ರ ಕೃಷ್ಣ, ಶ್ರೀ ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಕೃಷ್ಣ ಪೂಜಿಸುವುದನ್ನು ಪ್ರತಿಪಾದಿಸುತ್ತದೆ. ಅವರು ಭಕ್ತಿಯ ಮೂಲಕ ಮೋಕ್ಷ ಪಡೆಯಬಹುದು ಎಂದು ಬೋಧಿಸಿದರು ಮತ್ತು ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ಅವರು ಬಾರ್ಗೀತ್ ಭಕ್ತಿ ಗೀತೆಗಳು, ಅಂಕಿಯ ನಾಟ್ ಅಂದ್ರೆ ಏಕಾಂತ ನಾಟಕಗಳು ಮತ್ತು ಕಾವ್ಯಗಳ ಮೂಲಕ ಅಸ್ಸಾಂನ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮಹತ್ವದ ಕೊಡುಗೆ ನೀಡಿದರು. ನೆಕ್ಸ್ಟ್ ಒನ್, ಸತ್ರಗಳಂದ್ರ ಮಠಗಳು ಮತ್ತು ನಾಮಘರಗಳಂದ್ರ ಪ್ರಾರ್ಥನಾ ಮಂದಿರಗಳು ಅವರ ಬೋಧನೆಗಳನ್ನು ಪ್ರಚಾರ ಮಾಡಲು ಪ್ರಮುಖ ಕೇಂದ್ರಗಳಾಗಿವೆ. ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. 31. ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯ ಹಂಚಿಕೆಯನ್ನು ವಿವರಿಸಿ. ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯ ಹಂಚಿಕೆ. ಕರ್ನಾಟಕವು ಭಾರತದಲ್ಲಿ ಚಿನ್ನದ ಪ್ರಮುಖ ಉತ್ಪಾದಕ ರಾಜ್ಯವಾಗಿದೆ. ಕೋಲಾರ್ ಗೋಲ್ಡ್ ಫೀಲ್ಡ್ ಕೆಜಿಎಫ್ ಒಂದು ಕಾಲದಲ್ಲಿ ಭಾರತದ ಅತಿದೊಡ್ಡ ಚಿನ್ನದ ಗಣಿಯಾಗಿತ್ತು, ಆದರೆ ಈಗ ಅದು ಮುಚ್ಚಲ್ಪಟ್ಟಿದೆ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಪ್ರಸ್ತುತ ಭಾರತದ ಏಕೈಕ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಚಿನ್ನದ ಗಣಿಯಾಗಿದೆ. ಹಟ್ಟಿ ಅಲ್ಲದೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಸೋನಹಳ್ಳಿಯಲ್ಲಿ ಚಿನ್ನದ ನಿಕ್ಷೇಪಗಳಿವೆ. ಚಿತ್ರದುರ್ಗ ಜಿಲ್ಲೆಯ ಜಾನ್ಕಲ್ ಮತ್ತು ಗದಗ್ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಚಿನ್ನದ ಗಣಿಗಾರಿಕೆಯ ಸಾಧ್ಯತೆಗಳನ್ನು ಅನ್ವೇಷಿಸಲಾಗುತ್ತಿದೆ. ನೆಕ್ಸ್ಟ್ ಒನ್ ಪಾಯಿಂಟ್, ರಾಜ್ಯದ ಪೂರ್ವ ಭಾಗದ ಧಾರವಾಡದಂತಹ ಪ್ರದೇಶಗಳಲ್ಲಿಯೂ ಚಿನ್ನದ ನಿಕ್ಷೇಪಗಳು ಕಂಡು ಬಂದಿವೆ. ನೆಕ್ಸ್ಟ್ ಕ್ವಶನ್, ಸಿ ಆಲ್ ಆಫ್ ಯು 32. ಎಲ್ಲ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ರಿ, ಪಾಯಿಂಟ್ಸ್ ಗಳನ್ನ ಮಾಡ್ತಾ ಹೋಗ್ರಿ, ಇವುಗಳನ್ನ ನೋಟ್ಸ್ ಇಟ್ಕೊಡ್ರಿ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ತಿಳಿಸಿ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಗಳೇನೇನು? ರಸ್ತೆ ಸಾರಿಗೆಯು ಕಡಿಮೆ ದೂರದ ಪ್ರಯಾಣ ಮತ್ತು ಸರಕು ಸಾಗಣೆಗೆ ಅತ್ಯಂತ ಅನುಕೂಲಕರ ಮತ್ತು ಅಗ್ಗದ ಮಾರ್ಗವಾಗಿದೆ. ಇದು ಮನೆ ಬಾಗಿಲಿಗೆ ಸೇವೆ ಒದಗಿಸುತ್ತದೆ. ಸರಕುಗಳನ್ನು ನೇರವಾಗಿ ಉತ್ಪಾದನಾ ಸ್ಥಳದಿಂದ ಬಳಕೆದಾರರ ಮನೆಗೆ ತಲುಪಿಸಬಹುದು. ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತದಲ್ಲಿ ಈ ಏನ್ ಮಾಡಪ್ಪ ಅಂತಂದ್ರ ರಸ್ತೆ ಮಾರ್ಗಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾವ. ರಸ್ತೆಗಳು ಹಾಳಾಗಿದ್ದರೂ ಅಥವಾ ದುರ್ಗಮಯವಾಗಿದ್ದರೂ ಸಹ ಕೆಲವು ವಾಹನಗಳು ಸರಕು ಮತ್ತು ಪ್ರಯಾಣಿಕರನ್ನು ತಲುಪಿಸಬಲ್ಲವು. ತರಕಾರಿಗಳು, ಹಣ್ಣುಗಳು ಮತ್ತು ಹಾಲಿನಂತಹ ಬೇಗ ಹಾಳಾಗುವ ಸರಕುಗಳನ್ನು ತ್ವರಿತವಾಗಿ ಸಾಗಿಸಲು ಇದು ಸೂಕ್ತವಾಗಿದೆ. ನೈಸರ್ಗಿಕ ವಿಪತ್ತುಗಳಾದ ಭೂಕಂಪ, ಪ್ರವಾಹ ಮುಂತಾದ ಸಂದರ್ಭಗಳಲ್ಲಿ ಪರಿಹಾರ ಕಾರ್ಯಗಳಿಗೆ ರಸ್ತೆ ಸಾರಿಗೆ ಅತ್ಯಗತ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ 32. ಪ್ರವಾಸದಿಂದಾಗುವ ಲಾಭಗಳೇನು? ನೋಡ್ರಿ, ಪ್ರವಾಸದಿಂದ ಆಗ್ತಕ್ಕಂತ ನಿಮಗ ಲಾಭಗಳೇನ? ಫಸ್ಟ್ ಒನ್, ಪ್ರವಾಸವು ಹೊಸ ಸ್ಥಳಗಳು, ಸಂಸ್ಕೃತಿಗಳು ಮತ್ತು ಜನರ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತವೆ. ಇದು ದೈನಂದಿನ ಜೀವನದ ಒತ್ತಡದಿಂದ ಮುಕ್ತಿ ನೀಡಿ
ಮನಸ್ಸಿಗೆ ನೆಮ್ಮದಿ ಮತ್ತು ಉಲ್ಲಾಸ ನೀಡುತ್ತದೆ. ಪ್ರವಾಸೋದ್ಯಮವು ಆರ್ಥಿಕತೆಗೆ ಕೊಡುಗೆ ನೀಡುತ್ತದೆ. ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ವಿವಿಧ ಪ್ರದೇಶಗಳ ನಡುವೆ ಸಾಂಸ್ಕೃತಿಕ ವಿನಿಮಯ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ. ಪ್ರವಾಸವು ಐತಿಹಾಸಿಕ ಸ್ಥಳಗಳು ಮತ್ತು ನೈಸರ್ಗಿಕ ಸೌಂದರ್ಯದ ಬಗ್ಗೆ ಅರಿವು ಮೂಡಿಸುತ್ತದೆ. ಇದು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳನ್ನ ಒದಗಿಸ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡ್ರಿ 33. ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿರಿ ಅಂತ ಕೇಳಾರ. ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು RBI. ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ. ಇದು ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳನ್ನ ಮುದ್ರಿಸುವ ಮತ್ತು ವಿತರಿಸುವ ಏಕೈಕ ಅಧಿಕಾರವನ್ನ ಈ RBI ಹೊಂದೈತ್ರಿ. ಇದು ಹಣಕಾಸು ನೀತಿಯನ್ನ ರೂಪಿಸುತ್ತದೆ ಮತ್ತ ಜಾರಿಗೊಳಿಸ್ತೈತಿ. ಅದ ಅಷ್ಟೇ ಅಲ್ಲದೆ ಏನ್ ಮಾಡ್ತೈತಿಪ್ಪ ಅಂತಂದ್ರೆ ಮೇಲ್ವಿಚಾರಣೆಯನ್ನ ಕೂಡ ಇದು RBI ಮಾಡ್ತೈತಿ. ಇದು ವಾಣಿಜ್ಯ ಬ್ಯಾಂಕುಗಳಿಗೆ ಬ್ಯಾಂಕರ್ ಆಗಿ ಮತ್ತು ಸರ್ಕಾರದ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಿದೇಶಿ ವಿನಿಮಯವನ್ನು ನಿರ್ವಹಿಸುತ್ತದೆ ಮತ್ತು ದೇಶದ ಪಾವತಿ ವ್ಯವಸ್ಥೆಗಳನ್ನ ನಿಯಂತ್ರಿಸುತ್ತದೆ. ಇದು ಹಣದುಬ್ಬರವನ್ನು ನಿಯಂತ್ರಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಯಾವುದು? RBI. ನೆಕ್ಸ್ಟ್ ನೋಡ್ರಿ 33 ಕ್ವಶನ್ ನಂಬರ್. ಶ್ರಮದ ಲಕ್ಷಣಗಳೇನು ಅಂತ ಕೇಳ್ಯಾರ. ಇಲ್ಲಿ ಶ್ರಮದ ಲಕ್ಷಣಗಳನ್ನ ನೋಡೋಣ ಒಂದೊಂದ ಪಾಯಿಂಟ್ ಆಗಿ. ಶ್ರಮವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮಾನವನ ದೈಹಿಕ ಮತ್ತು ಮಾನಸಿಕ ಪ್ರಯತ್ನಗಳನ್ನು ಒಳಗೊಂಡಿರುತ್ತದೆ. ಇದು ಉತ್ಪಾದನೆಯ ಒಂದು ಸಕ್ರಿಯ ಅಂಶವಾಗಿದೆ, ಏಕೆಂದರೆ ಶ್ರಮವಿಲ್ಲದೆ ಇತರ ಉತ್ಪಾದನಾ ಅಂಶಗಳನ್ನ ಬಳಸಲಾಗುವುದಿಲ್ಲ. ಶ್ರಮವು ನಾಶವಾಗುವಂತಹುದು. ಒಂದು ದಿನದ ಶ್ರಮವನ್ನು ಆ ದಿನ ಬಳಸದಿದ್ದರೆ ಅದನ್ನು ಶಾಶ್ವತವಾಗಿ ಕಳೆದುಕೊಳ್ಳಲಾಗುತ್ತದೆ. ಶ್ರಮ ಮತ್ತು ಶ್ರಮಿಕರನ್ನು ಬೇರ್ಪಡಿಸಲಾಗುವುದಿಲ್ಲ. ಅಂದರೆ ಶ್ರಮಿಕನು ತನ್ನ ಶ್ರಮವನ್ನು ಒದಗಿಸಲು ದೈಹಿಕವಾಗಿ ಹಾಜರಿರಬೇಕು. ಶ್ರಮದ ಪೂರೈಕೆಯು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತದೆ, ಆದರೆ ದೀರ್ಘಾವಧಿಯಲ್ಲಿ ಬದಲಾಗಬಹುದು. ಎಲ್ಲಾ ಶ್ರಮವು ಒಂದೇ ಗುಣಮಟ್ಟದಾಗಿರುವುದಿಲ್ಲ. ಕೌಶಲ್ಯ ಮತ್ತು ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸವಿರುತ್ತದೆ. 34 ಕ್ವಶನ್ ನಂಬರ್. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ, ಸಮರ್ಥಿಸಿ ಅಂತ ಹೇಳ್ಯಾರ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಎಲ್ಲ ವಿದ್ಯಾರ್ಥಿಗಳು ಕೂಡ ಇವುಗಳನ್ನ ನೋಟ್ಸ್ ಅನ್ನ ಮಾಡಿಟ್ಕೊಡ್ರಿ. ಇದು ನಿಮಗೆ ಮುಂದೆ ಬರಲಿರುವ SA2 ಎಕ್ಸಾಮ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದಾಗೈತಿ. ಇದ್ರೊಳಗಿನ ಕ್ವಶನ್ಸ್ ಗಳು ಕೂಡ ನಿಮಗ ಬಂದ್ರು ಬರಬಹುದು. ಕೈಗಾರಿಕೆಗಳ ಸ್ಥಳವನ್ನು ನಿರ್ಧರಿಸುವಲ್ಲಿ ಕಚ್ಚಾ ವಸ್ತುಗಳ ಲಭ್ಯತೆ ಪ್ರಮುಖ ಪಾತ್ರ ವಹಿಸುತ್ತದೆ. ವಿದ್ಯುತ್ ಅಥವಾ ಇಂಧನದ ನಿರಂತರ ಪೂರೈಕೆಯು ಕೈಗಾರಿಕೆಗಳ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ. ದೊಡ್ಡ ಮಾರುಕಟ್ಟೆಗಳ ಲಭ್ಯತೆಯು ಉತ್ಪಾದಿಸಿದ ಸರಕುಗಳನ್ನ ಸುಲಭವಾಗಿ ಮಾರಾಟ ಮಾಡಲು ಸಹಾಯ ಮಾಡುತ್ತದೆ. ದಕ್ಷ ಮತ್ತು ಅಗ್ಗದ ಸಾರಿಗೆ ವ್ಯವಸ್ಥೆಗಳು ಕಚ್ಚಾ ವಸ್ತುಗಳನ್ನು ತರಲು ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಸಾಗಿಸಲು ಬೇಕಾಗುತ್ತದೆ. ಕೌಶಲ್ಯಪೂರ್ಣ ಮತ್ತು ಅಗ್ಗದ ಕಾರ್ಮಿಕರ ಲಭ್ಯತೆ ಕೈಗಾರಿಕೆಗಳ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಓಕೆ, ಇಲ್ಲಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರ ನಿಮಗ ಟೋಟಲ್ ಆಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇಲ್ಲಿ ಯಾವ ರೀತಿ ಅಂತಂದ್ರ ನಿಮಗೆ ಕೊಟ್ಟಿರ್ತಕ್ಕಂಥದ್ದು 34 ಕ್ವಶನ್ಸ್ ಗಳಿವೆ. ಈ 34 ಕ್ವಶನ್ಸ್ ಗಳ ಮೇಲೆ ನಿಮಗ 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ SA2ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಮಾಡೈತಿ. ಅಲ್ಲಿ ಶಾರ್ಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಅನ್ನ ಕೂಡ ನಿಮಗ ನೀಡಲಾಗೈತಿ. ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ಪ್ರತಿಯೊಬ್ರು ಕೂಡ ಇವುಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಇದೇ ರೀತಿಯಾಗಿರ್ತಕ್ಕಂಥವು ಕೂಡ ನಿಮಗೆ ಇಲ್ಲಿ ಬರವಣಿಗೆ ಕಲೆಯನ್ನ ಕೂಡ ನೀವು ರೂಢಿಸ್ಕೋಬೇಕು. ಎಲ್ಲವುಗಳು ಕೂಡ ನಿಮಗೆ ಆನ್ಸರ್ಸ್ ಗೊತ್ತಿರ್ತಾವ ಎಲ್ಲರಿಗೂ. ಆದ್ರೆ ಏನ್ ಮಾಡ್ತೀರಿ, ಇಲ್ಲಿ ಪ್ಯಾರಾ ಮಾಡಿರಪ್ಪ ಅಂತಂದ್ರೆ ಎಂಡ್ ವರೆಗೂ ಹಂಗೆ ಬರ್ಕೊತ ಹೋಗ್ತೀರಿ. ಆದ್ರೆ ಇಲ್ಲಿ SSL ಅದು ರಾಂಗ್ ಮೆಥಡ್. SSL ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಜಾಸ್ತಿ ಸಣ್ಣ ಸಣ್ಣ ಪಾಯಿಂಟ್ ಗಳನ್ನ ಮಾಡಿ ನಾವು ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಕೂಡ ಈಸಿ ಆಗತ್ತ. ಬರ್ಯಾಕನು ನೆನಪಿಟ್ಕೊಳಕ್ಕೂ ಕೂಡ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಮೆಥಡ್ ಅಂತ ನಾವ್ ಹೇಳ್ಬಹುದು. ಮತ್ತೆ ಜಾಸ್ತಿ ನಿಮಗೆ ಅಂಕಗಳ ಕೂಡ ಬರ್ತಿರ್ತಾವ ಪಾಯಿಂಟ್ಸ್ ಗಳು ಹಾಕಿ ಬರೀದ್ರಿಂದ. ಈ ರೀತಿ ಸ್ಟಾರ್ ಮಾರ್ಕ್ ಹಾಕ್ಬಹುದು. ಕೆಲವೊಬ್ರು ಸ್ಟೈಲ್ ಬೇರೆ ಬೇರೆ ಆಗಿರ್ತಾವ. ಕೆಲವೊಬ್ರು ಎರೋ ಮಾರ್ಕ್ ಅನ್ನ ತೋರಿಸಿ ಬರೀತಿರ್ತಾರ. ಕೆಲವೊಬ್ರು 1 2 3 ನಂಬರ್ಸ್ ಅನ್ನ ಹಾಕಿ ಬರೀತಾ ಇರ್ತಾರ. ಇನ್ನೂ ಹಲವಾರು ರೀತಿಯಲ್ಲಿ ನೀವು ಕೂಡ ಬರಿಬಹುದು. ಆದ್ರ
ಎಸ್ ಎಸ್ ಅಲ್ಲಿ ಇಂಪಾರ್ಟೆಂಟ್ ಮೆಥಡ್ ಏನಪ್ಪಾ ಅಂತಂದ್ರ ರೈಟಿಂಗ್ ಮೆಥಡ್ ನೀವು ಪಾಯಿಂಟ್ಸ್ ಗಳನ್ನ ಹಾಕಿ ಬರಿಬೇಕು. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಗೊತ್ತಾಯ್ತಂತ ಅನ್ಕೋತೀನಿ. ಇದು ನಿಮಗೆ ಹೆಲ್ಪ್ಫುಲ್ ಯೂಸ್ ಆಗ್ತಕ್ಕಂತ ವಿಡಿಯೋ ಆಗಿತ್ತಪ್ಪ ಅಂತಂದ್ರ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆದಷ್ಟು ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ.